ರಾಮೋ ರಾಜಮಣಿಸ್ತದಾ ವಿಜಯತೆ ರಾಮಂ ರಮೇಶಂ ಭಜೆ ರಾಮೇಣ ವಿಹತಾ ನಿಶಾಚರಚಮೋ ರಾಮಾಯ ತಸ್ಮೈ ನಮಃ ರಾಮಾನ್ನಾಸ್ತಿ ಪರಾಯಣಂ ಪರತರಂ ರಾಮಸ್ಯ ದಾಸೋಸ್ಮ್ಯಹಂ ರಾಮೇ ಚಿತ್ತಲಯಸ್ಸದಾ ಭವತು ಮೇ ಭೋ ರಾಮ ಮಾಮುದ್ಧರ. ಎಲ್ಲ ರಾಮಭಕ್ತರಿಗೆ ನಮಸ್ಕಾರಗಳು. ನಾವೀಗ ನೋಡ್ತಾ ಇರತಕ್ಕಂಥದ್ದು ಚಕ್ರತೀರ್ಥದಲ್ಲಿರ್ತಕ್ಕಂತಹ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನ. ನಮ್ಮ ಪುರಾಣಗಳ ಪ್ರಕಾರ ಯಾವಾಗ ಭಗೀರಥ ಮಹರ್ಷಿ ತನ್ನ ಪಿತೃಗಳಿಗೆ ಸಗರ ಚಕ್ರವರ್ತಿಯ ಮಕ್ಕಳಿಗೆ ಮುಕ್ತಿ ಕೊಡಬೇಕು ಅಂತ ಹೇಳಿ ಗಂಗೆಯನ್ನು ಪ್ರಾರ್ಥಿಸಿದಾಗ ಬ್ರಹ್ಮನ ಕಮಂಡಲದಿಂದ ವಿಷ್ಣುಪಾದದ ಮೇಲೆ ಬಿದ್ದಂತಹ ಗಂಗೆ ಹಂಪಿಯಲ್ಲಿ ನಾನು ತುಂಗಭದ್ರೆಯಾಗಿ ಹರಿದು ವರ್ಷಕ್ಕೊಂದ್ಸಾರಿ ಶ್ರೀ ರಾಮದೇವರ ದಿವ್ಯ ಚರಣಗಳನ್ನು ಸ್ಪರ್ಶ ಮಾಡಿ ಹೋಗ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ದಾಳೆ ಅಂತಕ್ಕಂಥದ್ದು ನಮಗೆ ಪುರಾಣಗಳಲ್ಲಿ ಕಂಡು ಬರತಕ್ಕಂಥ ವಿಷಯ ಆಗಿದೆ. ಇಲ್ಲಿರ್ತಕ್ಕಂತಹ ಈ ಚಕ್ರತೀರ್ಥ ಕೋದಂಡರಾಮಸ್ವಾಮಿ ದೇವಸ್ಥಾನದ ಪಾದಗಳಿಗೆ ಇವತ್ತು ನೀರು ಬಂದು ಆ ದಿವ್ಯ ಪಾದಗಳನ್ನು ನಾವು ಪ್ರಕ್ಷಾಳನೆ ಮಾಡಿ ಪುನೀತವಾಗ್ತಾ ಇರತಕ್ಕಂತಹ ಭವ್ಯ ದಿವ್ಯ ಸುಂದರ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಕೇವಲ ವರ್ಷದಲ್ಲಿ ಈಗ ಸುಮಾರು 4 ವರ್ಷದಿಂದ ನೀರೇ ಬಂದಿರಲಿಲ್ಲ. ಈ ವರ್ಷ ನೀರು ಬಂದಿದ್ದು ಈಗ ಆ ನೀರು ಇಲ್ಲಿ ಬಂದು ನಿಂತ್ಕೊಂಡಿದೆ. ರಾಮ ಹಾಗೂ ಲಕ್ಷ್ಮಣ ಸೀತೆಯ ಪಾದವನ್ನು ತೊಳೆದು ಸುಗ್ರೀವನ ಸಮೀಪದಲ್ಲಿ ಬಂದು ಆ ನಿಂತಿರತಕ್ಕಂತಹ ಒಂದು ದೃಶ್ಯವನ್ನು ನೀವೆಲ್ಲರೂ ಕಂಡು ಪುನೀತರಾಗ್ತಾ ಇದ್ದೀರಿ. ರಾಮದೇವರ ಪಾದವನ್ನು ಯಾವ ರೀತಿ ನೀರು ಪ್ರೋಕ್ಷಣೆ ಮಾಡಿಕೊಂಡು ತಾನೂ ಪವಿತ್ರಳಾಗಿದ್ದೇನೆ ಅಂತಕ್ಕಂಥ ಭಾವನೆಯನ್ನು ತುಂಗೆ ಹೊಂದಿರೋದು ಇಲ್ಲಿ ಕಂಡು ಬರ್ತಾ ಇದೆ. ಇದು ಕೇವಲ ವರ್ಷದಲ್ಲಿ ಮಳೆಗಾಲದಲ್ಲಿ 1-2 ವರ್ಷ ಅದು ಆಶ್ಲೇಷ ಮಳೆಯಲ್ಲಿ ಬರ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಪ್ರಸಕ್ತಿಯಾಗಿದೆ. ಎಲ್ಲರಿಗೂ ಬಂದು ನೋಡ್ಲಿಕ್ಕೆ ಆಗೋದಿಲ್ಲ. ಇದು ಎಲ್ಲರೂ ಕೂಡ ನೀವು ಈ ಒಂದು ವಿಡಿಯೋದಲ್ಲೇ ನೋಡಿ ಧನ್ಯರಾಗಬೇಕು ಅಂತ ಹೇಳಿ ಪ್ರಾರ್ಥನೆ. ಇಲ್ಲಿ ಹರಿತಕ್ಕಂಥ ತುಂಗಭದ್ರಾ ನದಿ ಇವತ್ತು ರಾಮ ದೇವಸ್ಥಾನದ ಎಲ್ಲವನ್ನು ಮುಳುಗಿಸ್ಕೊಂಡು ಅರಳಿಕಟ್ಟಿ ಪಾದಗಟ್ಟಿ ಎಲ್ಲ ಕಡೆ ಮುಳುಗಿದೆ. ಎಷ್ಟೊಂದು ವೈಭವದಿಂದ ಈ ನದಿ ಹರಿತಾ ಇದೆ ಅಂದರೆ ಇದಕ್ಕೆ ಹೇಳೋದು ರುದ್ರ ಭೀಕರ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆ ಭೀಕರ ಪ್ರವಾಹವನ್ನು ನೀವೆಲ್ಲ ನೋಡಬಹುದು. ಇಲ್ಲಿ ಬಬ್ರುವಾಹನ ಸಿನಿಮಾದಲ್ಲಿ ಅಭಿಮನ್ಯು ಹೇಳ್ತಾನೆ, ಅರ್ಜುನ ಹೇಳ್ತಾನೆ ಅಭಿಮನ್ಯುನ ಜೋಡಿ ಯುದ್ಧ ಆಗಬೇಕಾದ್ರೆ ಉಕ್ಕಿ ಹರಿಯುವ ಪ್ರವಾಹವನ್ನು ಕಾಲಿನಲ್ಲಿ ಮೆಟ್ಟಿ ಅಡಗಿಸಬಲ್ಲೆ ಅಂತ ಹೇಳ್ತಾನೆ. ಆದರೆ ಇದನ್ನು ಮೆಟ್ಟಿ ಅಡಗಿಸ್ಲಿಕ್ಕೆ ಸಾಧ್ಯ ಇರಲಾರ್ದಷ್ಟು ವೇಗವಾಗಿ ಭವ್ಯವಾಗಿ ದಿವ್ಯವಾಗಿ ಭೀಕರವಾಗಿ ಹರಿತಕ್ಕಂತಹ ಈ ಒಂದು ತುಂಗಭದ್ರಾ ನದಿಯ ಪ್ರವಾಹವನ್ನು ನೋಡಿದಾಗ ಇದೇ ಚಕ್ರತೀರ್ಥ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಇಲ್ಲಿ ನದಿ ಸುತ್ತಕೊಂಡು ಹರಿತಾ ಇದೆ. ಇಲ್ಲಿಯೇ ವಿಷ್ಣು ಶಿವನಿಂದ ಸುದರ್ಶನ ಚಕ್ರವನ್ನು ಪಡೆದು ಮೂರ ಅಂತಕ್ಕಂಥ ರಾಕ್ಷಸನ್ನ ಸಂಹಾರ ಮಾಡಿದ ಅಂತಕ್ಕಂಥದ್ದು ನಮಗೆ ಸ್ಕಂದ ಪುರಾಣದಲ್ಲಿ ತಿಳಿದು ಬರತಕ್ಕಂಥ ದೃಶ್ಯ ಆಗಿದೆ. ಎಲ್ಲರಿಗೂ ಶ್ರೀರಾಮದೇವರು ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ.